ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ದಳಪತಿಗಳ ವಿರುದ್ಧ ಪ್ರತ್ಯೇಕ ಮಟ್ಟದ ದಾಳ ಉರುಳಿಸಿದ್ದಾರೆ ಡಿಕೆ ಶಿವಕುಮಾರ್. ದಳಪತಿಗಳ ವಿರುದ್ಧ ಈಗ ಪ್ರತ್ಯೇಕ ಮಟ್ಟದ ದಾಳ ಉರುಳಿಸಿದ್ದಾರೆ ಡಿಕೆ ಶಿವಕುಮಾರ್. ಬಿಜೆಪಿ ಜೆಡಿಎಸ್ ನಾಯಕರು ಮಠಕ್ಕೆ ಭೇಟಿ ಕೊಟ್ಟ ಬೆನ್ನಲ್ಲೇ ಡಿಕೆಶಿ ಈ ಹೊಸ ದಾಳ ಉರುಳಿಸಿದ್ದಾರೆ. ಸುಮಾರು 2-3 ದಶಕಗಳ ಹಿಂದಿನ ಮಠದ ವಿಚಾರ ಈಗ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಪರ್ಯಾಯ ಮಠವನ್ನು ಸ್ಥಾಪಿಸಿದ್ದ ವಿಚಾರ 2-3 ದಶಕಗಳ ಹಿಂದೆ. ಆದಿಚುಂಚನಗಿರಿ ಮಠಕ್ಕೆ ಪರ್ಯಾಯ ಮಠವನ್ನು ಸ್ಥಾಪಿಸಿದ್ರು ಆಗ ದೇವೇಗೌಡರು. ಸಮುದಾಯದ ಮಠವನ್ನೇ ಒಡೆಯೋ ಕೆಲಸ ಮಾಡಿದ್ರು ಅಂತ ಈಗ ಆ ವಿಚಾರವನ್ನ ಮುನ್ನೆಲೆಗೆ ತಂದು ಡಿಕೆಶಿ ಟಾಂಗ್ ಕೊಡೋ ಪ್ರಯತ್ನ ಮಾಡಿದ್ದಾರೆ. ಇದಕ್ಕೆ ಕಾರಣ ಮೈತ್ರಿ ಅಭ್ಯರ್ಥಿಗಳೆಲ್ಲರೂ ಕೂಡ ಆದಿಚುಂಚನಗಿರಿ ಮಠಕ್ಕೆ ಭೇಟಿ ಕೊಟ್ಟು ಶ್ರೀಗಳ ಆಶೀರ್ವಾದ ಪಡೆದುಕೊಂಡಿದ್ದು, ಆ ಮೂಲಕ ಹಳೆ ಮೈಸೂರು ಭಾಗದ ಕ್ಷೇತ್ರಗಳಲ್ಲಿ ಒಕ್ಕಲಿಗ ಮತ ಬ್ಯಾಂಕ್ನ ಖಾತರಿಪಡಿಸಿಕೊಳ್ಬೇಕು. ಎಲ್ಲೆಲ್ಲಿ 50-50 ಅನ್ನೋ ಸಾಧ್ಯತೆಗಳಿದೆ ಅಲ್ಲೆಲ್ಲವೂ ಕೂಡ ಫಲಿತಾಂಶ ನಮ್ಮ ಕಡೆ ಬರೋ ಹಾಗಾಗೋದ್ರಲ್ಲಿ ಒಕ್ಕಲಿಗ ಸಮುದಾಯದ ಓಟ್ಗಳು ದೊಡ್ಡ ಪಾತ್ರ ನಿರ್ವಹಿಸುತ್ತೆ, ನಿರ್ಣಾಯಕ ಆಗಿದೆ. ಹೀಗಾಗಿ ಅದನ್ನ ತಮ್ಮ ಪರ ಸೆಳೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ರಾಜಕೀಯ ಲೆಕ್ಕಾಚಾರ ಇಟ್ಕೊಂಡು NDA ಮೈತ್ರಿ ಅಭ್ಯರ್ಥಿಗಳು ಮಠಕ್ಕೆ ಭೇಟಿ ಕೊಟ್ಟಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆಶಿ ಈ ರೀತಿ ರಿಯಾಕ್ಟ್ ಮಾಡಿದ್ದಾರೆ. 2-3 ದಶಕದ ಹಿಂದೆ ದೇವೇಗೌಡರು ಪರ್ಯಾಯ ಮಠವೊಂದನ್ನು ಸ್ಥಾಪಿಸಿದ್ರು ಇದೇ ಮಠಕ್ಕೆ ಸಂಬಂಧಪಟ್ಟ ಹಾಗೆ. ಆ ವಿಚಾರವನ್ನ ಈಗ ಡಿಕೆ ಶಿವಕುಮಾರ್ ಮತ್ತೆ ಮುನ್ನೆಲೆಗೆ ತಂದಿದ್ದಾರೆ. ಇದಕ್ಕೂ ಮುಂಚೆ ಅವರು ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ರು. ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ, ಒಕ್ಕಲಿಗ ಮುಖ್ಯಮಂತ್ರಿ ಆಗಿದ್ದಾಗ ಅವರನ್ನ ಕೆಳಗಿಳಿಸಿದ್ದೇ ಬಿಜೆಪಿ ಸರ್ಕಾರ ಕೆಡವೋದ್ರ ಮೂಲಕ. ಆದರೆ ಈಗ ಅದೇ ಬಿಜೆಪಿ ಜೊತೆಗೆ ಹೋಗಿ ಅವರು ಮತ ಕೇಳ್ತಾ ಇದ್ದಾರೆ. ಇದಕ್ಕೆ ಏನು ಹೇಳಬೇಕು? ಶ್ರೀಗಳೇ ಈ ಪ್ರಶ್ನೆಯನ್ನ JDSನವರಿಗೆ ಅಂದರೆ ಕುಮಾರಸ್ವಾಮಿ ಅವರಿಗೆ ಕೇಳಬೇಕು ಅಂತೆಲ್ಲ ಡಿಕೆಶಿ ಕಿಡಿಕಾರಿದ್ರು. ಈಗ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಪರ್ಯಾಯ ಮಠ ಸ್ಥಾಪನೆ ಮಾಡಿದ್ರಲ್ಲ ಎಚ್.ಡಿ. ದೇವೇಗೌಡರು 2-3 ದಶಕಗಳ ಹಿಂದೆ, ಆ ವಿಚಾರವನ್ನು ಕೂಡ ಮುನ್ನೆಲೆಗೆ ತಂದಿದ್ದಾರೆ. ಇಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಮತ್ತೆ ಡಿಕೆ ಶಿವಕುಮಾರ್ ನಾಯಕರ ನಡುವೆ ಒಕ್ಕಲಿಗ ಸಮುದಾಯದ ನಾಯಕತ್ವಕ್ಕಾಗಿ ನೇರ ಜಟಾಪಟಿ ನಡೀತಾ ಇದೆ. ಪ್ರಮುಖವಾಗಿ ಹಳೆ ಮೈಸೂರು ಭಾಗದಲ್ಲಂತೂ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಈಗಾಗಲೇ ಡಿಕೆಶಿ ಕಾಂಗ್ರೆಸ್ ಕಡೆಗೆ ಒಕ್ಕಲಿಗ ಮತಗಳನ್ನು ಸೆಳೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದರಿಂದ ಫಲಿತಾಂಶ ಭಿನ್ನವಾಗಿ ಬಂದಿದ್ದನ್ನು ಗಮನಿಸಿದ್ವಿ. ಈಗ ವಾಪಸ್ ಮರಳಿ ಒಕ್ಕಲಿಗ ಮತ ಬ್ಯಾಂಕ್ ತಮ್ಮ ಬಳಿ ಇರೋ ಹಾಗೆ ಖಾತ್ರಿಪಡಿಸಿಕೊಳ್ಳೋದಕ್ಕೆ ಕುಮಾರಸ್ವಾಮಿ ಮತ್ತು ಮೈತ್ರಿ ಅಭ್ಯರ್ಥಿಗಳೆಲ್ಲರೂ ಒಟ್ಟಾಗಿ ಈ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂದಷ್ಟು ಕ್ಷೇತ್ರಗಳಲ್ಲಂತೂ ದೊಡ್ಡ ಪರಿಣಾಮ ಬೀರಬಹುದಾದ ಸಾಧ್ಯತೆ ಇರೋದ್ರಿಂದ ಇದಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆಶಿ ಈ ರೀತಿಯಾಗಿ ಕೌಂಟರ್ ಕೊಟ್ಟಿರೋದು. ನಿನ್ನೆಯಷ್ಟೇ ಶೋಭಾ ಕರಂದ್ಲಾಜೆ, ಯದುವೀರ್ ಒಡೆಯರ್, CT ರವಿ ಇನ್ನುಳಿದ ಹಾಗೆ ಸಾಕಷ್ಟು ಅಭ್ಯರ್ಥಿಗಳು ಜೊತೆಗೆ ಪಕ್ಷದ ನಾಯಕರು ಮಠಕ್ಕೆ ಭೇಟಿ ಕೊಟ್ಟು ಶ್ರೀಗಳ ಆಶೀರ್ವಾದ ಪಡೆದಿದ್ರು. ಆ ಮೂಲಕ ಒಂದು ಸಂದೇಶ ರವಾನೆ ಮಾಡೋ ಪ್ರಯತ್ನ ಕೂಡ ಮಾಡಿದ್ರು. ಜೊತೆಗೆ ಸಮುದಾಯದ ಮನವೊಲಿಸೋ ಪ್ರಯತ್ನ, ವೋಟ್ ಬ್ಯಾಂಕ್ ತಮ್ಮ ಬಳಿಯೇ ಉಳಿದುಕೊಳ್ಳೋ ಹಾಗೆ ಒಕ್ಕಲಿಗ ಮತಬುಟ್ಟಿಯನ್ನು ತಾವೇ ಖಾತ್ರಿಪಡಿಸಿಕೊಳ್ಳೋ ಪ್ರಯತ್ನದ ನಿಟ್ಟಿನಲ್ಲಿ ನಿನ್ನೆ ಈ ಎಲ್ಲ ಅಭ್ಯರ್ಥಿಗಳು ಮತ್ತು ಪಕ್ಷದ ನಾಯಕರು ಮಠಕ್ಕೆ ಭೇಟಿ ಕೊಟ್ಟು ಶ್ರೀಗಳ ಆಶೀರ್ವಾದ ಪಡೆದುಕೊಂಡಿದ್ರು. ಇದಕ್ಕೆ ಈಗ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ಒಕ್ಕಲಿಗ ಮತಗಳ ನಿರ್ಣಾಯಕ ಪಾತ್ರ ವಹಿಸುವಂತಹ ಕ್ಷೇತ್ರಗಳಲ್ಲಿ ಅದನ್ನು ಗೆಲ್ಲಿಸ್ಕೊಂಡು ಬಂದರೆ ಡಿಕೆಶಿಗೆ ಅವರ ಬಲ ಹೆಚ್ಚಾಗುತ್ತೆ. ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲೂ ಕೂಡ ಅದನ್ನೇ ಮಾಡಿದ್ರು ಮತ್ತು ಈಗಲೂ ಕೂಡ ತಮ್ಮ ಬಲ, ತಮ್ಮ ಹಿಡಿತ ಈ ಕ್ಷೇತ್ರಗಳಲ್ಲಿದೆ. ಇಡೀ ಒಕ್ಕಲಿಗ ಸಮುದಾಯ ತಮ್ಮನ್ನು ನಂಬಿ ಮತ ಹಾಕಿದೆ. ಒಕ್ಕಲಿಗ ಸಮುದಾಯ ಅಂದರೆ JDSಗೆ ಬಹುಪಾಲು ಮತಗಳು ಹೋಗ್ತಾ ಇತ್ತು. ಆ ಮತಗಳನ್ನು ಕಾಂಗ್ರೆಸ್ಗೆ ತರುವಲ್ಲಿ ನನ್ನ ಪಾತ್ರ ದೊಡ್ಡದಿದೆ ಅನ್ನೋದನ್ನು ಡಿಕೆಶಿ ಕೂಡ ಹೈಕಮಾಂಡ್ ಮುಂದೆ ಪ್ರೂವ್ ಮಾಡ್ಕೊಳ್ಬೇಕಾಗಿದೆ, ತೋರಿಸ್ಕೊಳ್ಬೇಕಾಗಿದೆ. ಆ ಮೂಲಕ ಅವರ ಹಿಡಿತ ಬಲವನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳೋ ಪ್ರಯತ್ನ ಡಿಕೆಶಿಯದ್ದು. ಒಂದು ರೀತಿ ಈ ಒಕ್ಕಲಿಗ ಸಮುದಾಯದ ಲೀಡರ್ಶಿಪ್, ನಾಯಕತ್ವದ ಚೇರ್ ಇದೆಯಲ್ಲ, ಅದಕ್ಕಾಗಿ HDK ಮತ್ತು ಡಿಕೆಶಿ ಇಬ್ಬರು ನಾಯಕರ ನಡುವೆ ಈ ರೀತಿ ನಿರಂತರ ಜಟಾಪಟಿ ನಡೀತಾನೆ ಇದೆ. ಅದರದ್ದೇ ಭಾಗವಾಗಿ ಈಗ ಡಿಕೆಶಿ ಈ ಹೊಸ ದಾಳವನ್ನು ಉರುಳಿಸಿರೋದು. ದೇವೇಗೌಡರು ಆಗ 2-3 ದಶಕದ ಹಿಂದೆ ಆದಿಚುಂಚನಗಿರಿ ಮಠಕ್ಕೆ ಪರ್ಯಾಯವಾಗಿ ಮತ್ತೊಂದು ಮಠವನ್ನು ಸ್ಥಾಪನೆ ಮಾಡಿದರು. ಆ ವಿಚಾರವನ್ನು ಮತ್ತೆ ಈಗ ಮುನ್ನೆಲೆಗೆ ತಂದಿರುವ ಡಿಕೆಶಿ ಆ ಮೂಲಕ ಟಾಂಗ್ ಕೊಟ್ಟಿದ್ದಾರೆ ಆದಿಚುಂಚನಗಿರಿ ಮಠಕ್ಕೆ ಭೇಟಿ ಕೊಟ್ಟಿದ್ದ ವಿಚಾರಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.